ನಮ್ಮಮ್ಮ ಮನೆಯಾಗ ಇತ್ತು ಅಥವಾ ನಮ್ಮ ಅತ್ತಿಗೆ ಇದ್ದಾಳು. ಏನು ಮಾಡೋದು? ಅಯ್ಯೋ ನನಗೆ ಯಾಕೆ ಭಯ. ಅಮ್ಮ ಕರಿಯ. ಅಮ್ಮ ಯಮ್ಮ ಯಮ್ಮೋ ಗೌರಮ್ಮ, ಯಾವಾಗ ಬಂದಮ್ಮ? ಚೆನ್ನಾಗಿದೀಯಾ? ಅಯ್ಯೋ ಏನು ಇತ್ತೀಚೆಗಂತೂ ಊರ್ ಕಡೆಗೆ ಬರೋದೇ ಬಿಟ್ಬಿಟ್ಟಿದ್ಯಾ? ಉಪ್ಪಿನಕಾಯಿ ಕೆಲಸ ಅಷ್ಟೊಂದು ಇರುತ್ತಾ? ಅಷ್ಟೊಂದು ಆರ್ಡರ್ ಸಿಗುತ್ತಾ? ಒಳ್ಳೆ ಸಂಪಾದನೆ ಮಾಡ್ತಾ ಇದೀಯಾ ಅನ್ಸುತ್ತೆ ಅಲ್ವಾ ನೀನು ನೇತನ ಜೊತೆ ಸೇರ್ಕೊಂಡು? ಅಯ್ಯೋ ನನಗಂತೂ ನೆನೆಸ್ಕೊಂಡು ಖುಷಿ ಆಗೋದು. ನಾನೇ ಯಾವತ್ತನ ಬಂದು ಮಾತಾಡ್ಸ್ಕೊಂಡ್ ಬರ್ಬೇಕು, ಎಷ್ಟು ಸಂಪಾದನೆ ಮಾಡ್ತಾ ಇದೆಯಾ ತಿಂಗಳ ಅಂತಾನೆ ಕೇಳಬೇಕು ಅಂತ ಅನ್ಕೊಂತಿದ್ದೆ. ಏನ್ ಮಾಡ್ತೀಯ, ನನಗೆ ಬರಕ್ಕೆ ಬಿಡುವಾಗಿರ್ಲಿಲ್ಲ. ಹೆಂಗೋ ನೀನಾದ್ರೂ ಬಂದಿಯಲ್ಲ ಸದ್ಯ. ಬಾರಿ ಕುತ್ಕಳೆ. ಅಯ್ಯೋ ನಮ್ಮ ಇಷ್ಟೊಂದು ಸಂತೋಷ ಪಡ್ತಾ ಐತಿ, ಆದರೆ ನಾನು ಗಂಡನ ಜೊತೆಗೆ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದೀನಿ ಅಂದರೆ ಎಷ್ಟು ಬೇಜಾರಾಗುತ್ತೋ ಏನೋ. ಏನು ಮಾಡೋದು? ಇರೋ ಸತ್ಯ ಹೇಳೋದು ಬೇಡವೋ? ಇಲ್ಲ ನಮ್ಮಮ್ಮನ ತೆಗಿ ಇರೋ ಸತ್ಯನ ಹೇಳೋಣ. ಮುಂದೇನಾದರೂ ತೊಂದರೆ ಬಂದರೆ ನಮ್ಮಮ್ಮನೇ ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡೋದು. ಇನ್ಯಾರೂ ಆಗಲ್ಲ ನನಗೆ. ಹೇಳ್ಬಿಡ್ತೀನಿ ಈಗಲೇ. ಹೆಂಗೋ ನಮ್ಮ ಅತ್ತಿಗೆ ಮನೇಲಿ ಇಲ್ಲ ಅಂತ ಕಾಣಿಸುತ್ತೆ. ಎಲ್ಗ ಹೋಗಿ ಅವಳೇನ ನೋಡೋಣ, ಮೊದಲು ಕೇಳೋಣ ಎಲ್ಗೋದ್ಲು ಅಂತಾನೆ, ಆಮೇಲೆ ಇರೋ ಸತ್ಯ ಎಲ್ಲ ಹೇಳೋಣ. ಗೌರಮ್ಮ ಗೌರಮ್ಮ, ಏನು ಹಂಗೆ ಯೋಚನೆ ಮಾಡ್ತಾ ಇದ್ಯಾ? ಕುಕ್ಕಳೆ ಯಾಕೆ ಕೆಳ ಕುಕ್ಕಂಡೆ? ಮಂಚದ ಮೇಲೆ ಕುಕ್ಕ. ಇಲ್ಲಮ್ಮ, ಇಲ್ಲೇ ತಣ್ಣಗೈತೆ, ಇಲ್ಲೇ ಕುತ್ಕೊಂತೀನಿ ಬಿಡು. ಕುಕ್ಕ ನೀನು. ಯಾಕೆ ಯಾಕೋ ನಿನ್ನ ಮಕ್ಳಿಗೆ ನಗುನೇ ಇಲ್ವಲ್ಲೇ? ಏನಾಯ್ತೆ? ಗೌರಿ ಏನು ಇಲ್ಲಮ್ಮ, ಅದು ಏನು ಹೇಳೋದು ಏನೋ ಹೋಗತ್ತ. ನನಗಂತೂ ಹೇಳಕ್ಕೂ ಆಗ್ತಿಲ್ಲ ಬಿಡಕ್ಕೂ ಆಗ್ತಿಲ್ಲ, ಹಂಗಾಗ್ತೈತಿ. ಹೇಳಕ್ಕೂ ಆಗ್ತಿಲ್ಲ ಬಿಡಕ್ಕೂ ಆಗ್ತಿಲ್ಲ ಅಂದರೆ ಏನು ಅರ್ಥ? ಏನಾದರೂ ನಿನ್ನ ಮನೆಗೆ ಏನಾರ ಜಗಳ ಮಾಡ್ಕೊಂಬಂದ್ಯಾ ಹೆಂಗೆ? ನಿನ್ನ ಗಂಡನ ಹತ್ರ ಅತ್ತೆ ಹತ್ರ ಏನಾಯ್ತು ಹೇಳಮ್ಮ? ಎಲ್ಗೋದ್ಲು ನಿನ್ನ ಸೊಸೆ? ಮನೆಗಿಲ್ವಾ? ಅಯ್ಯೋ ಅವಳಿಲ್ಲ ಕಣೆ, ಪಂಚಾಯತಿದೇನೋ ಕೆಲಸ ಐತೆ, ಏನೋ ಮೀಟಿಂಗ್ ಐತೆ ಅಂತಾನ ಓದ್ಲು. ಅವಳಿನ್ನ ಬರೋದು ತಡವಾಗುತ್ತೆ, ಇನ್ನೊಂದು ಗಂಟೆ ಆಗುತ್ತೆ ಅಂತಾನ ಹೇಳುವಾಗವಳೆ. ಅವಳೇನಿಲ್ಲ ಹೇಳು ಅದೇನಾಯ್ತು ಅಂತಾನ. ಏನೂ ಇಲ್ಲಮ್ಮ, ಅದು ನನ್ನ ಗಂಡನ ಹತ್ರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದೆ ನಾನು. ಏನು ಗಂಡನ ಹತ್ರ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಬಂದ? ಜಗಳ ಆಡೋಂಥದ್ದು ಏನಾತೆ? ಅಲ್ಲ, ಈ ಗಂಡ ಹೆಂಡತಿಯ ಮೇಲೆ ಜಗಳ ಸರ್ವೇ ಸಾಮಾನ್ಯ, ಎಲ್ಲರ ಮನೆಗೂ ಇದ್ದಿದ್ದೇನೆ. ಹಂಗಂತೇಳಿ ಮನೆ ಬಿಟ್ಟು ಬರೋದ? ಯಾಕೆ ಅಂಥದ್ದೇನಾತೆ? ಅಷ್ಟು ದೊಡ್ಡ ಜಗಳ ಆತ? ಏನಾತೆ? ದೊಡ್ಡ ಜಗಳ ಅಂದ್ರೆ ಏನು ದೊಡ್ಡ ಜಗಳ ಅಲ್ಲ, ಸಣ್ಣದು ಅಂದ್ರೆ ತೀರಾ ಸಣ್ಣದು ಏನು ಅಂತ ಅಲ್ಲ. ನನ್ನ ಗಂಡ ಬೇರೆಯವ್ರ ಎದುರಿಗೆ ನನ್ನ ಕಪಾಳ ಕೊಡಿದ್ರೆ ಯಾರು ತಾನೇ ಸುಮ್ಮನೆ ಇರ್ತಾರಮ್ಮ? ಅದು ನಮ್ಮ ವೈರಿಗಳು, ನಮ್ಮ ವಿರೋಧಿಗಳು ಎದುರಿಗೆ ನನ್ನ ಕೆನ್ನೆ ಕೊಡಿದ್ರೆ ನನ್ನ ಗಂಡ ನನಗೆ ಬೇಜಾರಾಗ್ದಂಗೆ ಇರುತ್ತಾ ಹೇಳು? ಹೌದಾ? ಅಯ್ಯೋ ದೇವ್ರಿ, ಯಾಕೆ ಏನಕ್ಕೆ ಕೊಡ್ದ? ಯಾರೆದ್ರಿಗೆ ಕೊಡ್ದ ಇಷ್ಟಕ್ಕೂ? ಅದೇ ಅವಳ ಇದ್ದಾಳಲ್ಲ ನನ್ನ ಶತ್ರು, ಜಿಲೇಬಿ ಗಂಡ, ಅವನೆದ್ರಿಗೆ ಅವನೆದ್ರಿಗೆ ನನ್ನೇ ಕಪ್ಪಾಳು ಕೊಡ್ದ ನನ್ನ ಗಂಡ. ಇದನ್ನೆಲ್ಲ ಸಹಿಸ್ಕೊಂಡು ಹೆಂಗಿರಕ್ಕಾಗುತ್ತೆ ಹೇಳಮ್ಮ ನೀನೇನೆ? ಆ ಶಿವನ್ ಎದ್ರಿಗ ಯಾಕಮ್ಮ? ಏನಾಯ್ತು? ಯಾಕೆ ನಿನ್ ಗಂಡ ಹೊಡ್ದ? ಅಯ್ಯೋ ದೇವ್ರೆ, ಅವನು ಯಾಕೆ ನಿಮ್ಮಿಬ್ರ ಮಧ್ಯೆ ಬಂದಿದ್ದ? ಅದು ಅವನ ಹೆಂಡತಿಗೆ ಚೆನ್ನಾಗಿರ್ಲಿಲ್ವಲ್ಲ, ಆಪರೇಷನ್ ಮಾಡ್ಸಕ್ಕಂತ ನನ್ನ ಗಂಡನ ಹತ್ರ ದುಡ್ಡು ಇಸ್ಕೊಂಡಿದ್ದ ಸಾಲನ, ಅದಕ್ಕೆ ಕೊಡೋಣ ಅಂತ ಬಂದಿದ್ದ. ನಾನು ಅದಕ್ಕೆ ಬಡ್ಡಿ ಅಸಲು ಸಮೇತ ಎಲ್ಲ ದುಡ್ಡನ್ನು ಈಗಲೇ ಕೊಟ್ಬಿಡ್ಬೇಕು, ಕೊಡಕ್ಕೆ ಆಗ್ದಿಲ್ಲದ್ಮೇಲೆ ಯಾಕೆ ಸಾಲ ಇಸ್ಕೊಂತೀರಾ ಅಂತಾನ ಒಯ್ದೆ. ಕೊಡ್ಬೇಕು ತಾನೆ ಇಸ್ಕೊಂಡನು, ಅದು ಬಡ್ಡಿ ಇಲ್ಲದ ದುಡ್ಡು. ಎಷ್ಟು ದಿನ ಅಂತೇಳಿ ಸುಮ್ಮನಿರಕ್ಕಾಗುತ್ತೆ? ಒಂದು ತಿಂಗಳಾಯ್ತು ಆಲೇನೆ. ಅದಕ್ಕೆ ಒಂದು ತಿಂಗಳದ ಬಡ್ಡಿ ಸೇರಿಸಿ ಎಲ್ಲನ ತಂದು ಕೊಡ್ಬೇಕು ಅಂತಾನ ಜೋರು ಮಾಡಿದೆ ನಾನು. ಅದಕ್ಕೆ ನನ್ನ ಗಂಡ ಅವ್ನು ಕಷ್ಟವಿದ್ದಾನೆ, ಹಂಗೆ ಹಿಂಗೆ ನೀನು ಮಾತಾಡಬೇಡ ಸುಮ್ಮನಿರು ಅಂತ ಅಂದ. ಕೊಟ್ಟಿರೋ ದುಡ್ಡು ಏನು ಸುಮ್ಮನೆ ಬಂದ್ಬಿಡ್ತಾ ಬಿಟ್ಟಿಯಾಗಿ? ಅದಕ್ಕೆ ನಿನ್ಗೆ ಗೊತ್ತಾಗಲ್ಲ ಸುಮ್ಮನಿರು ಅಂತ ನಾನು ನನ್ನ ಗಂಡನಿಗೇನೆ ಬೈದೆ. ಅದಕ್ಕೆ ಅಯ್ಯಪ್ಪ ನನ್ನ ಕೆನಿಗೆ ಬಾರಿಸ್ಬಿಟ್ಟ. ಅಯ್ಯೋ ದೇವ್ರಿ, ಹಂಗೆಲ್ಲ ಆಯ್ತಾ? ಅಲ್ಲ ನೀನು ಯಾಕೆ ಕೇಳಕ್ ಹೋಗಿದ್ದೆ? ನಿನ್ನ ಗಂಡ ತಾನೇ ಸಾಲ ಕೊಟ್ಟವನು, ನೀನೇನು ಕೊಟ್ಟಿದ್ದ? ಅಯ್ಯೋ ನಾನೇ ಕೊಡೋಣ ಅಂಥವ್ರಿಗೆ ನಾನು ₹1 ಕೊಡ್ಸಲ್ಲ. ಆದರೆ ನನ್ನ ಗಂಡನೇ ಏನೋ ದೊಡ್ಡದಾಗಿ ಮಾನವೀಯತೆ ಅಂತ ಹೇಳಿ ಕೊಡ್ತಾನಂತೆ. ಏನೋ ಜಿಲೇಬಿ ನಮ್ಮ ಅತ್ತೆನ ಉಳಿಸಿದ್ಲಂತೆ ನಾವು ಮನೇಲಿ ಇಲ್ಲದೆ ಇದ್ದಾಗ. ಅದಕ್ಕೆ ನಾವು ನೆನೆಸ್ಕೋಬೇಕು, ಅವ್ರ ಕಷ್ಟಕ್ಕೆ ನಾವು ಆಗಬೇಕು ಅಂತ ಕೊಟ್ಟಿದ್ದ ನನ್ನ ಗಂಡ. ಏನೋ ಹೊಲ್ದಾಗ ಒಂದಿಷ್ಟು 10,000 ದುಡ್ಡು ಬಂದಿತ್ತು, ಅದನ್ನ ಅದಕ್ಕೆ ಗಂಡ ಕೊಟ್ರೇನು ಹೆಂಡತಿ ಕೊಟ್ರೇನು ಇಬ್ರು ದುಡ್ಡು ನಮಗೆ ಸೇರಿತ್ತಾನೆ. ಅದಕ್ಕೆ ಕೇಳಿದೆ. ತಪ್ಪೇನು ಹೇಳು? ಅದಕ್ಕೆ ಕೆನ್ನಿ ಹೊಡಿತಾರ ಹೇಳಮ್ಮ ನೀನೇನೆ? ಅಯ್ಯೋ ರಾಮ, ನಿನ್ನ ಗಂಡ ಒಳ್ಳೆಯವನು ಅನ್ಕೊಂಡಿದ್ದಲ್ಲಿ ಇಷ್ಟು ದಿನ ಹೆಂಗೋ ಮದುವೆ ಆದಾಗಿಂದನ ಎಂದು ಈ ಥರ ಮನೆ ಬಿಟ್ಟು ಬಂದಿರಲಿಲ್ಲ ನೀನು. ಅಷ್ಟು ದೊಡ್ಡ ಜಗಳನೂ ಆಗಿರಲಿಲ್ಲ, ಚೆನ್ನಾಗಿದ್ರಿ. ಈಗ ಗಿದ್ದಕ್ಕಿದ್ದಂಗೆ ಏನಾಯ್ತೆ ನಿನಗೆ? ಸುಮ್ಮನೆ ಇರ್ಬೇಕು ತಾನೆ ಅತ್ತ? ಹೆಂಗಮ್ಮ ಸುಮ್ಮನಿರ್ತೀಯ? ಬೇರೆ ಯಾರಿಗೂ ದುಡ್ಡು ಕೊಟ್ಟಿದ್ರೆ ನಾನೇನು ತಲೆ ಕೆಡಿಸ್ಕೊಂತ ಇರಲಿಲ್ಲ. ಅದು ನನ್ನ ವಿರೋಧಿಗಳು, ಅವ್ರಿಗೆ ದುಡ್ಡು ಕೊಟ್ಟರೆ ನನಗೆ ಹೊಟ್ಟೆ ಉರಿ ಅಲ್ವಾ? ಹೇಳು, ನೀನೇ ಹೇಳು. ಹೌದೌದು, ನಿನ್ನ ಗಂಡ ಆ ಶಿವನಿಗೆ ದುಡ್ಡು ಕೊಟ್ಟಿದ್ದು ತಪ್ಪೇನೆ. ನಿನ್ನ ಗಂಡಂದೇ ತಪ್ಪು, ನಿಂದೇನು ತಪ್ಪಿಲ್ಲ ಇದಾಗಿ. ಸರಿ ನಡಿ, ನಾನೇ ಬರ್ತೀನಿ. ಯಾಕೆ ಹಿಂಗೆ ಮಾಡ್ದ ಅಂತಾನ ನಾನೇ ಕೇಳ್ತೀನಿ, ನಡಿ. ಬೇಡ ಸುಮ್ಮನಿರಮ್ಮ, ಈಗ ಓದೆ ಚೆನ್ನಾಗಿರಲ್ಲ. ಸ್ವಲ್ಪ ದಿನ ಕಾಡಿಸ್ಬೇಕು.
ಒಂದು ವಾರ ಇಲ್ಲೇ ಇರೋಣ ಅಂತ ಬಂದಿದ್ದೀನಿ. ನನ್ನ ಬೆಲೆ ಏನು ಅಂತ ನನ್ನ ಗಂಡಗೆ ಗೊತ್ತಾಗಬೇಕು. ಅವನೇ ಹುಡುಕೊಂಬರ್ಬೇಕು. ತಪ್ಪಾಯ್ತು ನಂದು, ಹೊಡಿಬಾರ್ದಾಗಿತ್ತು ಹೊಡೆದೆ, ತಪ್ಪಾಯ್ತು ಬಾ ಅಂತಾನ ಮನೆಗೆ ಕರಿಬೇಕು. ಅವನೇ ಬಂದು ಅಲ್ಲಿವರೆಗೂ ನಾನು ಹೋಗ್ಬಾರ್ದು ಅಂತಾನ ಬಂದಿದ್ದೀನಿ. ಸುಮ್ಮನಿರು, ಈಗ ಹೋಗೋದು ಬೇಡ. ಈಗ ಹೋದ್ರೆ ನಾವು ಸದ್ರ ಆಗ್ಬಿಡ್ತೀವಿ. ಅಲ್ಲ ಮತ್ತೆ ಇಲ್ಲಿ ನಿಮ್ಮ ಅತ್ತಿಗೆಗೂ ನಿಮ್ಮ ಅಣ್ಣಗೂ ಏನು ಹೇಳ್ತೀಯ? ಇರೋ ಸತ್ಯ ಎಲ್ಲ ಹೇಳೋದಾ ಅಥವಾ ಏನು? ಅವ್ರು ಏನಂತಾರೋ ಅಂತ. ಬೇಡಮ್ಮ, ನಮ್ಮ ಅತ್ತಿಗೆಗೂ ಅಣ್ಣಗೂ ಯಾವ ವಿಷಯನೂ ಹೇಳಕ್ಕೆ ಹೋಗ್ಬೇಡ. ಅವ್ರು ಹೇಳಿದ್ರೆ ಅವ್ರಿಗೇನಾದ್ರು ಹೇಳಿದ್ರೆ ನನ್ನೇ ಬೈತಾರೆ, ನಿಂದೆ ತಪ್ಪು ಅಂತಾನ. ನನ್ನ ಗಂಡ ಮಾಡಿರೋ ತಪ್ಪು ಅಂತಾನ ಅವ್ರ ಮನ್ಸಿಗೆ ಬರೋದೇ ಇಲ್ಲ. ಯಾಕೆಂದ್ರೆ ನಾನು ಅಂದ್ರೆ ಅಷ್ಟು ಕೇವಲ್ವಾ ಅವ್ರಿಗೆ? ಲೆಕ್ಕಕ್ಕಿಲ್ದೇ ಇರೋಳು. ಅದೂ ಜಿಲೇಬಿ ಗಂಡಿಗೆ ದುಡ್ಡು ಕೊಟ್ಟವನಿ ಅಂದ್ರೆ ಒಳ್ಳೆ ಕೆಲಸನೇ ಮಾಡವನಿ ಅಂತಾನ ಹೇಳ್ತಾರ ಅವರು. ಅದಕ್ಕೆ ಏನು ಹೇಳಕ್ ಹೋಗ್ಬೇಡ, ಏನೋ ಸ್ವಲ್ಪ ದಿನ ಹುಷಾರಿಲ್ವಲ್ಲ, ಅದಕ್ಕೆ ಆರಾಮಾಗಿ ಇದ್ದೋಗಣ ಅಂತ ಬಂದೇವಳೆ ಅಂತಾನ ಹೇಳು. ಅಣ್ಣ ಏನೋ ಅತ್ತಿಗೇನೋ ಏನಾನ ಕೇಳಿದ್ರೆ ಊರಾಗೂ ಅಷ್ಟೇ ಯಾರಿಗೂ ಹೇಳಕ್ ಹೋಗ್ಬೇಡ ಈ ವಿಷಯನ. ಹಂಗ ಅಲ್ಲ, ಒಂದು ವಾರ ಆದ್ಮೇಲೂ ನಿನ್ ಗಂಡ ಬರಲಿಲ್ಲ ಅಂದ್ರೆ ಇಷ್ಟು ದಿನ ಯಾಕಿದ್ದಾಳೆ ಗೌರಿ ಅಂತಾನೆ ಯಾರಾದ್ರೂ ಕೇಳ್ತಾರೆ. ಅವಾಗಾದ್ರೂ ನಿಜ ಹೇಳ್ಬೇಕಾಗುತ್ತೆ. ಅದ್ರ ಬದಲು ಇವಾಗಲೇ ಹೇಳ್ಬೋದಲ್ಲೇ ಗೌರಿ? ನನ್ನ ಗಂಡ ಒಂದು ವಾರಕ್ಕಿಂತ ಹೆಚ್ಚಾಗಿ ನಾನು ಬಿಟ್ಟು ಇರಕ್ಕೆ ಸಾಧ್ಯನೇ ಇಲ್ಲ. ನಾನು ಮದುವೆ ಆದಾಗಿಂದ ನೋಡ್ತಲೇ ಇದ್ದೀನಿ. ಅಯ್ಯಪ್ಪಂದು ಏನು ಅಂತ ಚೆನ್ನಾಗಿ ಗೊತ್ತಿದೆ. ನಾನಿಲ್ಲದೆ ಅಯ್ಯಪ್ಪ ಇರೋದಿಲ್ಲ. ನೀನೇನು ಯೋಚನೆ ಮಾಡಬೇಡ. ಒಂದು ವಾರ ಇಲ್ಲ, ಒಂದು 10 ದಿವಸ ಅಷ್ಟೇ ಹೆಚ್ಚು ಅಂದರೆ. ಅಷ್ಟರೊಳಗೆ ಬಂದೇ ಬರ್ತಾನೆ. ಅಲ್ಲಿವರೆಗೂ ಈ ವಿಷಯ ಯಾರ್ತಾಗೂ ಹೇಳಕ್ಕೆ ಹೋಗ್ಬೇಡ. ಹಂಗ ಸರಿ ಆಯ್ತಮ್ಮ, ಹಂಗೆ ಮಾಡೋಣ ಹೇಳು. ನಿಮ್ಮ ಅಣ್ಣ ಹೊಲ್ತಕ್ಕೆ ಹೋಗಿದ್ದ, ಈಗಲಾಗ್ಲೂ ಬತ್ತನೋ ಏನು? ಹೌದಾ, ಬಂದಾಗ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಊರಾಗೂ ಅಷ್ಟೇ ಯಾರ್ತಾಗೂ ಬಾಯಿ ಬಿಡಕ್ಕೆ ಹೋಗ್ಬೇಡ ನೀನು. ಗೌರಿ ಗೌರಿ, ಯಾವಾಗ ಬಂದಮ್ಮ? ಚೆನ್ನಾಗಿದೀಯಾ? ಇದ್ಯಾ ಕೆಳಗೆ ಕುಕ್ಕೊಂಡಿದೀಯಾ? ಮಂಚದ ಮೇಲೆ ಕುಕ್ಕಬೇಕು ತಾನೆ ಬಂದವಳು? ಹ್ಞೂ ಅಣ್ಣ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೀಯಾ? ಎಲ್ಲಿ ನಿನ್ನ ಮಗ? ಎಲ್ಲಿಗೋದ ನನ್ನ ನಳಿಯ? ಇಲ್ಲೇ ಎಲ್ಲೋ ಆಟ ಆಡಕ್ಕೆ ಹೋಗ್ಯಾನ ಕಣಮ್ಮ. ನಿಮ್ಮ ಅತ್ತಿಗೆ ಯಾವುದೋ ಪಂಚಾಯತಿ ಮೀಟಿಂಗ್ ಐತಿ ಅಂತ ಓದ್ಲು, ಬತ್ತಾಳೆ. ಚೆನ್ನಾಗಿದ್ರಾ ನಿನ್ನ ಗಂಡ ಅತ್ತೆ ಎಲ್ರು? ಚೆನ್ನಾಗಿದ್ದೇ ಇರ್ತಾರೆ ಅವರೆಲ್ಲನ. ಅವರೆಲ್ಲ ಚೆನ್ನಾಗಿರ್ತಾರೆ ಅಂದ್ರೆ ನಿನಗೇನಾಗೈತೆ? ನೀನು ಚೆನ್ನಾಗಿದ್ಯಾ ತಾನೆ? ಹ್ಞೂ ಅಣ್ಣ, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ, ಆದರೆ ನಿನ್ನ ಮಕ್ಕದಾಗ ಯಾಕೋ ಕಳೆನೇ ಇಲ್ಲ. ಸುಮ್ಮನೆ ಮಾತ್ರ ಹೇಳ್ತಾ ಇದ್ಯಾ. ನಿನ್ನ ಮಕ್ಕ ನೋಡಿದ್ರೆ ಏನೋ ಬೇಜಾರಲ್ಲಿ ಇದ್ದಂಗಿದೀಯಾ? ಏನಾಯ್ತು? ಅಯ್ಯೋ, ನಮ್ಮ ಅಣ್ಣಗೆ ಅನುಮಾನ ಬಂತ. ಅಂದರೆ ನಾನು ಮುಖ ಸಪ್ಪು ಮಾಡ್ಕೊಂಡಿದ್ರೆ ಇವ್ರಿಗೆ ಅನುಮಾನ ಬರುತ್ತೆ ಅನ್ಸುತ್ತೆ. ನಗ್ನಾಗ್ತಾ ಇರಬೇಕು, ಅವಾಗ ಅನುಮಾನ ಬರಲ್ಲ. ಏ ಗೌರಿ, ನಿನ್ನೆ ಕೇಳ್ತಾ ಇರೋದು ಏನಾಯ್ತು? ಯಾಕೆ ಸಪ್ಪಗಿದ್ಯಾ ಅಂದೆ? ಅಯ್ಯೋ, ನಾನೆಲ್ಲಿ ಸಪ್ಪಗಿದ್ದೀನಿ? ನಾನು ಚೆನ್ನಾಗಿದ್ದೀನಣ್ಣ. ಅಂತ ಒಳ್ಳೆ ಮನೆ ಸಿಕ್ಕಿದ್ಮೇಲೆ, ಒಳ್ಳೆ ಗಂಡ ಸಿಕ್ಕಿದ್ಮೇಲೆ ಚೆನ್ನಾಗಿಲ್ದೇ ಇರ್ತೀನ? ಚೆನ್ನಾಗಿದ್ದೀನಿ. ಏನಂದ್ರೆ ಬಸ್ನ ಬಂದು ಸುಸ್ತಾದಂಗೆ ಆಯ್ತು. ಆ ಬಸ್ ನಾನು ಬೇರೆ ಅಲ್ಲೆಲ್ಲ ಪಂಚರ್ ಆಗಿತ್ತು ಅಂತ ಬೇರೆ ಅಲ್ಲೆಲ್ಲ ನಿಲ್ಸಿದ್ರು. ಅಲ್ಲೇ ಕುಡಿಯಾಕ ನೀರಿಲ್ಲ, ಏನಿಲ್ಲ, ಬಿಸಿಲು ಬೇರೆ, ಹಂಗಾಗಿ ಸುಸ್ತಾಗಿತ್ತಲ್ಲ, ಅದಕ್ಕೆ ಮಕ ಒಂದಿಟ್ಟು ಮಾಡ್ದಂಗೆ ಆಗಿತ್ತು ಅಷ್ಟೇನೆ, ಇನ್ನೇನಿಲ್ಲ. ಚೆನ್ನಾಗಿದ್ದೀನಿ. ಹೌದಾ, ಸರಿ ಆಯ್ತು. ಊಟ ಗೀಟ ಮಾಡಿದ್ಯೋ ಇಲ್ವೋ? ಇನ್ನೂ ಇಲ್ಲ, ಈಗಿನ ಬಂದು ಕುತ್ಕೊಂಡಿದ್ದೀನಿ. ಅಮ್ಮ ಇಂತಾಗೆ ಕಷ್ಟ ಸುಖ ಮಾತಾಡ್ತಿದ್ದೆ ಅಷ್ಟೇನೆ. ಏನಣ್ಣ, ಎಲ್ಲ ಅಡಿಕೆ ಗಿಡ ಎಲ್ಲ ಚೆನ್ನಾಗಿದಾವ? ತೆಂಗಿನ ಗಿಡ ಎಲ್ಲನಾ? ಹ್ಞೂ ನಮ್ಮ ಗೌರಿ, ಅಡಿಕೆ ಗಿಡ ಅಲ್ಲೇ ಒಂಬಾಳೆ ಹೊಡೆದೇವೆ. ತೆಂಗಿನ ಗಿಡನೂ ಚೆನ್ನಾಗಿದ್ದಾವೆ. ಕಾಯಿನೂ ಮನೆ ಕೊಟ್ವಿ, ಒಂದು 15,000 ಸಿಕ್ತಮ್ಮ. ಹೆಂಗೋ ಬಿಡಪ್ಪ, 5 ಎಕರೆ ಜಮೀನು ಐತೆ. ಹೆಂಗೋ ಬೆಳೆ ಬೆಳ್ಕಂತೀಯ, ನೀರು ಇದಾವೆ ಚೆನ್ನಾಗಿ. ಚೆನ್ನಾಗಿ ಬೆಳಕ, ಚೆನ್ನಾಗಿರು. ಸರಿ ಗೌರಿ, ಆಯ್ತು. ನೀನು ಚೆನ್ನಾಗಿರ್ಬೇಕು, ನೀನು ನಿನ್ ಗಂಡ ಎಲ್ಲರೂ ಚೆನ್ನಾಗಿರ್ಬೇಕು. ರಮ್ಮ, ಕುಕ್ಕ ಊಟಕ್ಕೆ ಬರ್ತೀನಿ. ಸಿನಪ್ಪ ಮಾ, ನೀನು ಕುಕ್ಕ ಬಾ. ನೀನು ಇಬ್ರು ಅಣ್ಣ ತಂಗಿ ಇಬ್ರು ಉಣ್ರಿ. ಕುಕ್ಕಂಡು. ಸರಿ ಆಯ್ತಮ್ಮ. ಇಕ್ಕೆಂಬರಾಗ ಹೋಗಿ ತಗ ಈ ಬ್ಯಾಗ್ ತಗೊಂಡೋಗಿ ಒಳಕಿಕ್ಕು. ಸರಿ ಅಮ್ಮ, ತತ ಆರೋಣ, ಬಾ ಕುತ್ಕ ಬಾ. ಹೆಂಗೋ ಈಗ ಸುಖವಾಗಿದೆಯಲ್ಲ, ಅಷ್ಟೇ ಸಾಕು ಕಣೆ ಗೌರಿ. ಅವಾಗಂತೂ ಪದೇ ಜಗಳ ಮಾಡ್ಕೊಂಡು ಆಗ್ಲಾಗ್ಲ ಮನೆಗೆ ಬರ್ತಿದ್ದೆ. ಈಗ ಹೆಂಗೋ ಖುಷಿಯಾಗಿದೆಯಲ್ಲ ಗಂಡನ ಜೊತೆ, ಅಷ್ಟೇ ಸಾಕು. ಅದೇ ಅಲ್ವಾ ಬೇಕಾಗಿರೋದು ನಮಗೆ. ನೀನು ಚೆನ್ನಾಗಿದ್ರೆ ಸಾಕು. ಹ್ಞೂ ಅಣ್ಣ, ಚೆನ್ನಾಗಿದ್ದೀನಿ. ಸರಿ ಅಮ್ಮ, ನಿನ್ನೊಟ್ಟೆಗೂ ಎಂಥದಾನ ಒಂದು ಹೆಣ್ಣು ಹುಡುಗಿ ಆದರೆ ಹೆಂಗೋ ನಮ್ಮ ಪಾಪುಗೆ ವಾರಿಗೆ ಆಗ್ತಾಳೆ. ಆದರೆ ಯಾಕೋ ನಿನಗೇನೆ ಮಕ್ಕಳೇ ಆಗ್ತಾ ಇಲ್ಲ, ಅದೇ ಬೇಜಾರಮ್ಮ ನನಗಂತೂ. ಏನ್ ಮಾಡೋದಣ್ಣ, ಎಲ್ಲ ನಮ್ಮ ಕೈಯಾಗೈತಾ? ಎಲ್ಲ ದೇವ್ರ ಕೈಯಾಗೈತೆ. ದೇವ್ರು ಕೊಟ್ರೆ ಆಗ್ತವೆ. ಆದ್ರೆ ಏನ್ ಮಾಡೋದು, ಯಾಕೋ ಆ ದೇವ್ರ ಕಣ್ಮೇ ಬಿಡಂಗಿಲ್ಲ. ಇನ್ನು ಯಾವಾಗ ನನ್ನ ಮೇಲೆ ಕರುಣೆ ತೋರ್ತಾನೋ ಏನೋ ಗೊತ್ತಿಲ್ಲ. ನೊಂದ್ಕೋಬೇಡ, ಸುಮ್ಮನಿರು, ಎಲ್ಲ ಒಳ್ಳೇದಾಗುತ್ತೆ. ಮುಂದೊಂದು ದಿವಸ ನಿನಗೂ ಹಾಗೆ ಆಗ್ತವೆ ಮಕ್ಕಳು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.